1992-93ನೇ ಸಾಲಿನ ಶೈಕ್ಷಣಿಕ ವಿದ್ಯಾರ್ಥಿಗಳಿಂದ ಶಾಲೆ ಅಭಿವೃದ್ಧಿಗೆ ಕಿರುದೇಣಿಗೆ. ದಾಂಡೇಲಿ ತಾಲೂಕಿನ ಜನತಾ ವಿದ್ಯಾಲಯದ ಕನ್ನಡ ಮಾಧ್ಯಮ ಎಸ್ಎಸ್ಎಲ್ಸಿ ಹಳೆ ವಿದ್ಯಾರ್ಥಿಗಳಿಂದ ಶಾಲೆಯ ಅಭಿವೃದ್ಧಿಗಾಗಿ ರೂಪಾಯಿ 56,000 ಕಿರುದೇಣಿಗೆಯನ್ನು ನೀಡಿ ಮಾನವೀಯತೆ ಮೆರೆದಿದ್ದಾರೆ. ವಿದ್ಯಾರ್ಥಿ ಪ್ರತಿನಿಧಿಯಾದ ಜ್ಯೋತಿ ನಾಯಕ್ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಮನದಾಸೆದಂತೆ ಈ ಕಿರುದೇಣಿಗೆಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳ ಪರವಾಗಿ ಮಾತನಾಡಿದ ಗುರುಮಠಪತಿಯವರು, ವಿದ್ಯೆ ನೀಡಿದ ಸಂಸ್ಥೆಗೆ ಸದಾ ಬೆನ್ನೆಲುಬು ಆಗಿರಬೇಕು. ನಾವು ಎಷ್ಟೇ ದೊಡ್ಡ ಸ್ಥಾನದಲ್ಲಿ ಇದ್ದರೂ ಸಹ ನಮ್ಮ ಮೂಲವನ್ನು ಮರೆಯಬಾರದು ಎಂದರು. ದಿನಕರ ದೇಸಾಯಿ ಅವರು ಕಟ್ಟಿ ಬೆಳೆಸಿದಂತಹ ಈ ಒಂದು ಜನತಾ ವಿದ್ಯಾಲಯ ಬಡ ಮತ್ತು ಮಾಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಕನ್ನಡ ಮತ್ತು ಆಂಗ್ಲ ಈ 2 ಭಾಷೆಗಳನ್ನು ಒಳಗೊಂಡಂತಹ ಅತ್ಯುತ್ತಮವಾದ ಗುಣಮಟ್ಟದ ಶಿಕ್ಷಣ ಈ ಸಂಸ್ಥೆಯಿಂದ ಸಿಗುತ್ತಿದೆ. ದಾಂಡೇಲಿಯ ಈ ಒಂದು ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ಸುಸಜ್ಜಿತವಾದ ಜನತಾ ವಿದ್ಯಾಲಯದಲ್ಲಿ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಪಠ್ಯ ಮತ್ತು ಪಠ್ಯೇತರ 2 ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಾ ಬಂದಿರುತ್ತದೆ. ಇಂತಹ ಸಂಸ್ಥೆಯಲ್ಲಿ ನಾವೆಲ್ಲರೂ ವಿದ್ಯೆಯನ್ನು ಪಡೆದಿದ್ದೇವೆ. ನಾವು ನಿಜವಾಗಿಯೂ ಭಾಗ್ಯವಂತರು ಎಂದರು. ಮುಂಬರುವಂತಹ ದಿನಗಳಲ್ಲಿ ಸಂಸ್ಥೆಯ ಅಭಿವೃದ್ಧಿಗಾಗಿ ಇನ್ನೂ ಹೆಚ್ಚಿನ ನಮ್ಮ ಸೇವೆಯನ್ನು ನೀಡಲಿಕ್ಕೆ ನಾವು ಸದಾ ಸಿದ್ಧರಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಗುರುಮಠಪತಿ ಸಿದ್ಲಿಂಗ ಸಿರೂರ್, ವಿಷ್ಣು ಕಲಾಲ್, ಸುಧೀರ್ ನಾಯಕ್, ರಮೇಶ್ ಪಾಟೀಲ್, ಚಿದಾನಂದ್ ಕಲ್ಸೆಟ್ಟಿ, ಶಶಿಕಾಂತ್ ಕಾಂಬ್ಳೆ, ಮಹೇಶ್ ಪಾಲ್ಕರ್, ಕೃಷ್ಣ ಮಡಿವಾಳ್, ಪ್ರಕಾಶ್ ಮಾಲ್ದಲ್ಕರ್, ಮಂಜು ಆಲೂರ್, ಭಾರತಿ ತುರ್ಲೇಕರ್ ಹಾಗೂ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಾವು ನಮಗೆ ಸ್ವಾಗತ ಮಾಡುವಂತ ದೊಡ್ಡವರಂತೂ ನಾವು ನಿಮ್ಮ ಪಾದದಲ್ಲೇ ನಮ್ಮ ತಲೆ ಇವತ್ತು ಜೀವನದ ಕೊನೆ ಉಸಿರಿರೋದು. ಯಾಕಂದ್ರೆ ನಮ್ಗೆ ವಿದ್ಯೆ ಕೊಟ್ಟಂತ ಗುರುಗಳನ್ನ ಅದಿದ್ದೇ ಇರುತ್ತೆ ಸರ್. ಆ ಗೌರವ ಜೀವನದ ಕೊನೆ ಉಸಿರಿರೋದು ಇದ್ದೇ ಇರುತ್ತೆ. ದೊಡ್ಡವರು ಹೇಳ್ತಾರೆ, ಏನೇನು ಹೇಳ್ತಾರೆ ಸರ್. ನಾವಿವತ್ತು ನಮ್ಮ ಊರು ಮತ್ತು ನಾವು ಕಲಿತಂಥ ಶಾಲೆ ಕಾಲೇಜುಗಳಿಂದ ಇವತ್ತು ಬೆನ್ನೆಲುಬಾಗಬೇಕು, ಸಾಗಷ್ಟು ನೆರವಾಗಬೇಕು. ಆ ಎಲ್ಲ ದೃಷ್ಟಿಕೋನವನ್ನು ಗಮನ ಇಟ್ಕೊಂಡು ನಾವು 1992-93 ಬ್ಯಾಚಿನ ಕನ್ನಡ ಮಾಧ್ಯಮದ ಎಲ್ಲ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮ ಮಾಡಬೇಕು. ಜೊತೆಗೆ 32-33 ವರ್ಷದಿಂದ ನಾವೆಲ್ಲ ಏನು ನಮ್ಮ ಸ್ನೇಹಿತರು ಸಿಗಬೇಕನ್ನುವಂಥ ಒಂದು ಮಹಾದಾಸೆ ಇತ್ತು. ನಾವೆಲ್ಲ ಒಂದು ಕಡೆ ಸೇರಬೇಕು. ಮತ್ತು ಆ ಗುರುವಂದನಾ ಮುಖಾಂತರ ಜನತಾ ವಿದ್ಯಾಲಯ ದಿನಕರ ದೇಸಾಯಿ ಅವರ ಒಂದು ಕನಸಿತ್ತು. ಮಧ್ಯಮ ವರ್ಗದ ಮಕ್ಕಳು, ಬಡ ಮಕ್ಕಳು ಒಳ್ಳೆಯ ಶಾಲೆಗೆ ಹೋಗಬೇಕು, ಗುಣಮಟ್ಟದ ವಿದ್ಯಾಭ್ಯಾಸ ಪಡಿಬೇಕು. ಕನ್ನಡ ಮತ್ತು ಇಂಗ್ಲೀಷ್ 2 ಮಾಧ್ಯಮದಲ್ಲಿ ಮಕ್ಕಳು ಒಳ್ಳೆಯ ಒಂದು ಶಿಕ್ಷಣ ಪಡಿಬೇಕನ್ನುವಂಥ ಒಂದು ಮಹದಾಸೆಯನ್ನು ಇಟ್ಕೊಂಡು ಇಂಥ ಒಂದು ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ 16 ಅಡೆತಡೆಗಳಿದ್ದು ಎಲ್ಲ ವಿಗ್ರಹಗಳನ್ನು ವಿನಾಶನ ಪಾದದಲ್ಲಿಟ್ಟು ಬೆಳೆಸಿ ಉಳಿಸಿ ದೊಡ್ಡ ಸಂಸ್ಥೆ ಮಾಡಿದ್ದಾರೆ. ಈ ಸಂಸ್ಥೆ ನಾವು ಒಂದು ಭಾಗ ಆಗಿದೆ. ನಾವು ಇಲ್ಲೇ ಓದಿದ್ರು, ನಮ್ಮ ಮಕ್ಕಳು ಇಲ್ಲೇ ಓದಿದ್ರು. ಭಾಳಷ್ಟು ನಮ್ಮ ಫ್ರೆಂಡ್ಸ್ ಮಕ್ಕಳು ಕೂಡ ಇವತ್ತು ಈ ಶಾಲೆಯ ವಿದ್ಯಾರ್ಥಿಗಳಲ್ಲಿ ಇಲ್ಲಿ ಓದ್ತಾ ಇದ್ದಾರೆ ಸರ್. ನಾವು ಯಾವತ್ತು ನಾವಾಗಲಿ, ನಮ್ಮ ಕುಟುಂಬದಾಗಲಿ, ನಮ್ಮೆಲ್ಲ ಸ್ನೇಹಿತರ ಕುಟುಂಬದವರಾಗಲಿ ಈ ಶಾಲೆ, ಈ ಸಂಸ್ಥೆ ಯಾವತ್ತೂ ಸ್ಥಿರವಾಗಿ ಇದ್ದೇ ಇರ್ತದೆ ಸರ್. ನಾವೆಲ್ಲರೂ ಸೇರಿ ಸಂಸ್ಥೆಗೆ ಏನಾದರೂ ಮಾಡಬೇಕನ್ನುವಂಥದ್ದು ಒಂದಿತ್ತು ಪರಿಕಲ್ಪನೆ. ನಮ್ಮ ವಿದ್ಯಾರ್ಥಿ ಪ್ರತಿನಿಧಿ ಜ್ಯೋತಿ ನಾಯಕರು ಇರ್ಬೋದು, ಎಲ್ಲ ಸದಸ್ಯರಿರ್ಬೋದು ಹೇಳಿದ್ರು ಎಲ್ಲರೂ ಸೇರಿ ಯಾವುದು ಮಾಡುವಂತೆ. ಹಾಗಾಗಿ ನಾವೊಂದು ಕಿರು ಕಾಣಿಕೆಯನ್ನು ಅವಾಗ ಹೇಳಿದ್ರು 51,000 ರೂಪಾಯಿ ಕೊಡ್ತೀವಿ ಅಂತ, 51,101 ಅಂತೇಳಿ ಸ್ವಲ್ಪ ಅಮೌಂಟನ್ನು ಜಾಸ್ತಿ ಮಾಡಿ 56,100 ರೂಪಾಯಿ ಒಂದು ಚೆಕ್ ನಾವು ಇವತ್ತು ನಮ್ಗೆ ಕೊಡ್ತಾ ಇದ್ದೇವೆ ಸರ್. ದಯಮಾಡಿ ಬನ್ನಿ ಸರ್. ನೀವು ಹೇಗಿರಿ ಸರ್? ನಿಮಿಷ. ನಿಮಗೆ ಸರ್ ಅವರು ಬರಲಿ ಬರ್ಲಿ.
ಆಫೀಸ್ನಲ್ಲಿ ಇತ್ತೀಚೆಗಷ್ಟೇ ನಾನು ಜಾಯ್ನ್ ಆದದ್ದು. ಅದು ನಮ್ಮ ಚೇರ್ಮನ್ ಅವರು ನನಗೆ ರಿಕ್ವೆಸ್ಟ್ ಮಾಡಿ, ನಮ್ಮದು ಅಕಾಡೆಮಿಕಲ್ ಫೀಲ್ಡಲ್ಲಿ ಇದ್ದೆ ನಾನು. 38 ವರ್ಷದಿಂದ ಕಾಲೇಜು ಯೂನಿವರ್ಸಿಟಿಯಲ್ಲೆಲ್ಲ ಟೀಚಿಂಗ್ ಮಾಡಿ ವಿಜ್ಞಾನ ಪ್ರಸಾರದಲ್ಲೆಲ್ಲ ಆ ಟೀಮನ್ನು ಜಾಯ್ನ್ ಆದವಾಗ ನಾನು ನಮ್ಮ ಎಲ್ಲ 45 ಶಿಕ್ಷಣ ಸಂಸ್ಥೆಗಳಿಗೆ ನಾನು ಭೇಟಿಯಾದೆ. ನಾನು ಮತ್ತು ನನ್ನ ಜೊತೆಗೆ ಜಾಯ್ನ್ ಆದವರು ಇನ್ನೊಂದು ಟ್ರಸ್ಟಿಗೆ ಹೋಗ್ತಾರೆ. ಇಲ್ಲಿ ಬಂದವಾಗ ನನಗೆ ಭಾಳ ಬೇಜಾರೇನೂ ಆಯಿತು. ಇಂಥ ಪೊಟೆನ್ಷಿಯಲ್ ಇದ್ದಂಥ ಒಂದು ಸಂಸ್ಥೆಯನ್ನು ಸರಿಯಾಗಿ ವ್ಯವಸ್ಥಿತವಾಗಿ ಮಾಡ್ತಾ ಇಲ್ಲಲ್ಲ ಅಂತ ಹೇಳಿ ಅನ್ನಿಸ್ತು ನನಗೆ. ಯಾಕಂತ ಹೇಳಿದ್ರೆ ನಾನು ಮೊದಲು ಇಲ್ಲಿ ಸಾಕಷ್ಟು ಶಿಕ್ಷಣ ತರಬೇತಿ ಎಲ್ಲ ಮಾಡಿದ್ದೇನೆ. ನಾವು ನೇರವಾಗಿ ವೆಸ್ಟ್ ಕೋಸ್ಟ್ ಪೇಪರ್ ಮೇಲೆ ಹೋಗ್ಕೊಂಡು ನಮಗೆ ಊಟ ಕೊಡಿ ಅಂತ ಹೇಳಿದ್ರೆ ಅವ್ರು ಕೊಡಬೇಕು. ನಮಗೆ ನಾವು ಏನು ಕೇಳಿದ್ರು ಕೊಡ್ತಾಯಿದ್ರು. ಅಷ್ಟು ನಮ್ಮದು ಅವ್ರದ್ದು ಎಲ್ಲ ಸಂಬಂಧ ಇತ್ತು. ಹಾಗಿದ್ರೂ ಈ ಸಂಸ್ಥೆ ನಿರೀಕ್ಷಿತ ಮಟ್ಟದಲ್ಲಿ ಬೆಳೆಯಲಿಲ್ಲ. ಬಹುಶಃ ಒಂದು 10-15 ವರ್ಷದ ಹಿಂದೆ ನಾವು ಇದ್ದಿದ್ರೆ ಇಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜು, ಡಿಗ್ರಿ ಕಾಲೇಜು ಅಂತ ಬ್ಯೂಟಿಫುಲ್ ಕ್ಯಾಂಪಸ್ಸನ್ನು ಮಾಡುವಂಥ ಸಾಮರ್ಥ್ಯ ಇತ್ತು. ಬಹುಶಃ ಅಂಕೋಲಾದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮಾಡೋ ಬದಲು ಇಲ್ಲಿ ಮಾಡಿದರೆ ಅದ್ರದ್ದು ಎಷ್ಟು ಬೆಳೀತಿತ್ತು ಅಂತ ಹೇಳಲಿಕ್ಕೆ ಆಗುತ್ತೆ. ಅದಕ್ಕೆ ಯಾರು ಕಾರಣ ಅಂತ ಹೇಳಿದರೆ ನಾವೇನು ಹೇಳಲಿಕ್ಕಾಗುತ್ತೆ. ಕೆಲವು ಜನ ಹೆದರ್ತಾರೆ, ಮರ ಹತ್ತಿರ ಎಲ್ಲರೂ ಬಿದ್ದು ಬಿಟ್ರೆ ಮಕ್ಕಳಿಗೆ ನಾವು ಹಾಗೆ ಮಾಡ್ತೇವೆ ನೋಡಿ, ಅಲ್ಲಿ ಓಡಬೇಡ ನೀನು ಬಿದ್ದು ಬಿಡುವಂತೆ. ಬಿದ್ದರೂ ಪರವಾಗಿಲ್ಲ, ನೋವಾದರೂ ಪರವಾಗಿಲ್ಲ, ಓಡು ಅಂತ ಹೇಳುವಂಥ ಪಾಲಕರು ಅವ್ರ ಮಕ್ಕಳನ್ನು ಉತ್ತಮವಾಗಿ ಬೆಳೆಸ್ತಾರೆ. ಇಲ್ಲಿ ಆ ಪರಿಸ್ಥಿತಿ ಆಗಲಿಲ್ಲ. ಹಾಗಾಗಿ ಸಾಕಷ್ಟು ಅಸಮಾಧಾನ ಆಯಿತು ನಮ್ಮ ಮೊದಲು. ಆವಾಗ ನಾವು ಹೇಳಿದ್ವಿ, ಅಲ್ಲಿ ಕ್ಲಾಸ್ ರೂಮ್ಸ್ಗೆಲ್ಲ ಹೋಗಿದ್ವಿ. ನೇರವಾಗಿ ನಾನು ಸಭೆಯಲ್ಲೇ ನಮ್ಮ ಅಧ್ಯಕ್ಷರಿಗೆ, ಇಲ್ಲಿ ದನದ ಕೊಟ್ಟಿಗೆ ಕಂಡಂಗೆ ಕಾಣಿಸ್ತದೆ ಕ್ಲಾಸ್ ರೂಮ್ಸು, ಹೇಳಿ ನೀವು ಹಾಗೆಲ್ಲ ಹೇಳ್ಬೇಡ್ರಿ, ನಾವು ಇಷ್ಟೆಲ್ಲ ವರ್ಷದಿಂದ ನಡೆಸ್ತಾ ಇದ್ದೇವೆ. ನಾನು ಅವ್ರಿಗೆ ಹೇಳಿದೆ, ಹಾಗಲ್ಲ, ಶಿಕ್ಷಣ ಅಂತ ಹೇಳಿದರೆ ನಾವು ಶಿಕ್ಷಣ ಪಡೆಯುವವರು ಕಂಫರ್ಟಬಲ್ ಆಗಿರಬೇಕು, ಶಿಕ್ಷಣ ನೀಡುವವರು ಕಂಫರ್ಟಬಲ್ ಆಗಬೇಕು. 80-90 ಮಕ್ಕಳನ್ನು ಹೊಂದ್ಕೊಂಡು ಇವತ್ತು ಸಹಿತ ನಾನು ಇಲ್ಲಿ ಕ್ಲಾಸ್ ಹೋದವಾಗ ತುಂಬ ಬೇಸರ ಇತ್ತು. 70-75 ಮಕ್ಕಳು ಒಂದು ಕ್ಲಾಸ್ ರೂಮಲ್ಲಿ. ಆವಾಗಲೇ ನಾವು ನಿರ್ಣಯ ಮಾಡಿದ್ವಿ, ನಮ್ಮ ಹಳೆ ವಿದ್ಯಾರ್ಥಿಗಳನ್ನು ಕೂಡಿಸ್ಬೇಕು. ಲಕ್ಷಗಟ್ಟಲೆ ಹಳೆ ವಿದ್ಯಾರ್ಥಿಗಳಿದ್ರು. ವರ್ಷಕ್ಕೆ 3,000, ಇಲ್ಲಿ ನಮ್ಮಲ್ಲಿ 3,000 ಮಕ್ಕಳಿದ್ದಾರೆ ಇವಾಗ. ಆ ಲೆಕ್ಕದಲ್ಲಿ ಹೋದರೆ ನಮಗೆ ಲಕ್ಷಕ್ಕಿಂತ ಹೆಚ್ಚಿಗೆ ಹಳೆ ವಿದ್ಯಾರ್ಥಿಗಳು ಸಿಗ್ತಾರೆ. ಕನಿಷ್ಠ 10%, ಒಂದು 10,000 ಜನ ಆದ್ರೂ ಪೊಟೆನ್ಷಿಯಲ್ ಪ್ಲೇಸಲ್ಲಿ ಇರ್ತಾರೆ. ಆದರೆ ನಾವು ಯಾರನ್ನೂ ಕರೆದು ಪ್ರೀತಿಯ ಅಪ್ಪುಗೆಯನ್ನು ನಾವು ಕೊಟ್ಟಿಲ್ಲ ಅವರಿಗೆ. ಅದನ್ನು ಮಾಡಬೇಕು ಅಂತ ಹೇಳಿ ನಾವು ಆರಂಭ ಮಾಡಿದವಾಗ ಅಲ್ಲಿ ಪ್ರೈಮರಿ ಇಂಗ್ಲೀಷ್ ಮೀಡಿಯಂನವರು ಒಂದು ಗುರುವಂದನಾ ಕಾರ್ಯಕ್ರಮ ಮಾಡಿದ್ರು. ಆವಾಗ ನಾನು ಬಂದಿದ್ದೆ. ಅದು ಸಹ ಎಷ್ಟು ಅವ್ರು ಕೊಟ್ಟರು, 1 ಲಕ್ಷ ಅಲ್ಲ. ಆ ದಿವಸ ನಾನು ಮಾತನಾಡಿದರೆ ಅದೇ ದಿವಸ ನಾನು ಇಲ್ಲಿಂದ ಹೋದ ಮೇಲೆ ಒಬ್ಬರೇ ತಾನು 1 ಲಕ್ಷ ಕೊಡ್ತೇನೆ ಅಂತ ಹೇಳಿಕೊಟ್ರು. ಅವರು ಆ ಬ್ಯಾಚ್ನವರು ಸುಮಾರು 3.5 ಲಕ್ಷ ಕೂಡಿಸ್ಕೊಟ್ರು. ಅವರು ಸಕ್ಕುಬಾಯಿ ಅಂತ ನಮ್ಮ ಹೈಸ್ಕೂಲ್. ಆವಾಗ ಈ ನಮ್ಮ ಹಳೆ ವಿದ್ಯಾರ್ಥಿಗಳನ್ನ ನೋಡಿದ್ರೆ ನನಗೆ ಇಷ್ಟು ಖುಷಿ ಆಯಿತು. ನನಗರಿಗೆಲ್ಲ ಹೇಳಿದ್ರು, ಅವರು ನಮ್ಮ ಭಾಗ. ಅವರು ಭಾಗ ಅನ್ನೋದಕ್ಕಿಂತ ನೀವು ಅಧಿಕಾರದಲ್ಲಿ ಬಂದು ಮಾಡಬೇಕು. ನಮಗೊಂದು ಕನಸಲ್ಲ, ಮಕ್ಕಳು ಎಜುಕೇಷನ್ ಪಡೆಯೋದು ಕಂಫರ್ಟಬಲ್ ಆಗಿ ಕೂತ್ಕೊಂಡು ಪಡೀತಾರೆ. ಆವಾಗ ನಾವು ಹೇಳಿದ್ವಿ, ನಮ್ಮ ಇಂಜಿನಿಯರಿಂಗ್ ಒಂದು 26 ಕ್ಲಾಸ್ ರೂಮ್ ಅಂತೂ ಒಂದು ನಾವು ಹೊಸ ಕಟ್ಟಡ ನಿರ್ಮಾಣ ಮಾಡೋಣ. ಸಾಧ್ಯ ಆದರೆ ಅಲ್ಲಿ ನಾವು CBSE ಸಿಲೆಬಸ್ಸಲ್ಲಿ ಇಂಗ್ಲೀಷ್ ಮೀಡಿಯಮ್ ಅಂತ ಮಾಡೋಣ. ಇಲ್ಲಿ ಸರ್ಕಾರದವರು ಅನುದಾನ ಅಂತೂ ಕೊಡೋದಿಲ್ಲ. ಈ ಹೆಚ್ಚಿನ ಶಿಕ್ಷಕರಿಗೆ ನಾವು ನಮ್ಮ ಟ್ರಸ್ಟ್ನಿಂದ ವೇತನ ಕೊಡಬೇಕು, ತುಂಬ ಕಡಿಮೆ ಕೊಡ್ತಾ ಇದ್ದೇವೆ. ಅದ್ರ ಬದಲಿಗೆ ನಾವು ಏನು ಮಾಡಬೇಕಾಗಿದೆ, ಇಲ್ಲಿ ಟೀಚರ್ಸ್ ಒಳ್ಳೆಯವರಿದ್ದರೆ ಮಕ್ಕಳಿಗೆ ಅವಕಾಶ ಸಿಗ್ತದೆ, ಕಂಫರ್ಟಬಲ್ ಸ್ಟೇ, ಮತ್ತು ಟೀಚರ್ಸ್ಗೆ ಸ್ವಲ್ಪ ಉತ್ತಮ ಪಗಾರ, ಹೊಟ್ಟೆ ತುಂಬುವಷ್ಟು ಕೊಡೋಣ. ಇದು ಹೈಸ್ಕೂಲ್ ಇದು ಗೌರ್ಮೆಂಟ್ ಸ್ಕೇಲ್ ಕೊಡಲಿಕ್ಕಾಗಿದೆ, ಅವ್ರಿಗೆ ಹೊಟ್ಟೆ ತುಂಬುವಷ್ಟು ಪಗಾರ ಕೊಡಬೇಕು ಅಂತ ಹೇಳಿ ನಾವು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇವೆ. ಹಾಗಾಗಿ ಈಗ ರೆಸ್ಪಾನ್ಸ್ ಚೆನ್ನಾಗಿ ಬರುತ್ತೆ. ನಮ್ಮ ಬಗ್ಗೆ ಕೆಲವು ನೆಗೆಟಿವ್ ಪಬ್ಲಿಸಿಟಿ ಎಲ್ಲ ಬಂತು, ನಮಗೆಲ್ಲ ನೋವಾಗುವಂಥ ಒಂದೆರಡು ಘಟನೆಗಳು ನಡೆದ್ವಿ, ನೆಗೆಟಿವ್ ಪಬ್ಲಿಸಿಟಿ ಆಯಿತು. ಆಮೇಲೆ ನಾವು ಅದನ್ನು ಉತ್ತಮ ಪಡಿಸುವಂಥ ಒಂದು ಉದ್ದೇಶದಿಂದ ಇವ್ರ ಮನೆಗೆ ಹೋಗಿ ಅವ್ರನ್ನ ಅಡ್ಮಿನಿಸ್ಟ್ರೇಟರ್ ಆಗಿ ಸ್ವಲ್ಪ ಇಲ್ಲಿ ಎಜುಕೇಷನಲ್ ಸ್ಟ್ಯಾಂಡರ್ಡು ಮತ್ತು ಟೀಚಿಂಗ್ ಸ್ಟ್ಯಾಂಡರ್ಡನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಬಂದು ನಾವು ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಅಂತ ಮಾಡಿದ್ವಿ. ಭಾಳ ಒಳ್ಳೆ ಕೆಲಸ ಮಾಡಿದ್ವಿ.
ಅದ್ರ ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಬಂದಿದ್ರು, ಪಾಲಕರ ಸಭೆಯನ್ನು ಕರೆದಿದ್ರು, ನಮ್ಮ ಚೇರ್ಮನ್ರೆಲ್ಲ ಇದ್ರು. ಇಲ್ಲಿ ಏನೇ ಸಮಸ್ಯೆ ಇದ್ರು ನಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ ನೆಗೆಟಿವ್ ಪಬ್ಲಿಸಿಟಿ ಕೊಡಬೇಡಿ, ನಾನು ಏನೇ ತಪ್ಪಾದ್ರೆ ಸರಿಪಡಿಸ್ಕೋತೀವಿ. ಅದು ಒಂದು ಸಲ ಮಾಧ್ಯಮದಲ್ಲಿ ಬಂದರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಅದಕ್ಕೆ ಕಾಯ್ತಾ ಇರ್ತವೆ, ಅದನ್ನ ನಮಗೆ ನೆಗೆಟಿವ್ ಮಾಡ್ತಾರೆ. ಯಾವ ಸಂಸ್ಥೆ ಎಲ್ಲಿ ನೀವು ಅಭ್ಯಾಸ ಮಾಡಿಕೊಂಡು ಈ ಹಂತಕ್ಕೆ ಬಂದಿದ್ದೀರಲ್ಲ, ಆ ಸಂಸ್ಥೆ ಉಳಿಸ್ಕೊಳ್ಳೋದು ಸ್ಥಳೀಯರ ಕರ್ತವ್ಯ. ಅದರಿಂದ ಎಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳನ್ನ ಸಾಕಷ್ಟು ಪ್ರಯತ್ನ ಮಾಡಿ ಭೇಟಿಯಾಗಿ ಅಂತ ಹೇಳಿ ನಮ್ಮ ಎಲ್ಲ ಸಿಬ್ಬಂದಿವರೆಗೂ ಕೇಳಿದ್ದೇವೆ. ನೀವು ಬಂದರೆ ಭೇಟಿಯಾಗ್ರಿ. ನಮ್ಮ ಯಾವುದೇ ಶಿಕ್ಷಕರು ನಿಮಗೆ ಸರಿಯಾಗಿ ರೆಸ್ಪಾನ್ಸ್ ಕೊಡಲಿಲ್ಲ ಅಂತ ಹೇಳಿದ್ರೆ ನಮಗೆ ತಿಳಿಸ್ರಿ. ನಾವು ಅವ್ರಿಗೆ ಕ್ಲಿಯರ್ ಆಗಿ ಹೇಳಿದ್ದೇವೆ ಪ್ರೀತಿ. ಅಂದರೆ ಅವರೆಲ್ಲರೂ ಕ್ಲಾಸಲ್ಲಿ ಇದ್ದವಾಗ ಹೊರಗೆ ಬನ್ನಿ ಅಂತ ಕರಿಬೇಡಿ. ಯಾಕಂತ ಹೇಳಿದ್ರೆ ಅವ್ರ ಫಸ್ಟ್ ಪ್ರಯಾರಿಟಿ ಟೀಚಿಂಗು, ಮಕ್ಕಳಾದ್ಮೇಲೆ ಸೆಕೆಂಡ್ ನಮ್ಮ ಹಳೆ ಮಕ್ಕಳು. ಆಯ್ತಾ? ಸೊ ಆ ದೃಷ್ಟಿಯಿಂದ ಪ್ರೀತಿಯಿಂದ ಈ ಸಂಸ್ಥೆಯನ್ನು ಎಷ್ಟು ಬೆಳೆಸಲಿಕ್ಕೆ ಸಾಧ್ಯ ಅಷ್ಟು ಬೆಳೆಸಲಿಕ್ಕೆ ನಿಮ್ಮ ಸಹಯೋಗ ನಮಗೆ ಬೇಕಾಗಿದೆ. ನಾವು ಇನ್ನೂ ಒಂದು ಕೆಲವು ಅಟ್ರಾಕ್ಷನ್ ಅನ್ನು ಕೊಡಬೇಕಂತ ಮಾಡಿದ್ದೇವೆ. ನಾವು ಅಳವಡಿಸ್ಲಿಕ್ಕೆ ಈ ಮುಂದಿನ ಅಕಾಡೆಮಿಕ್ ಇಯರ್ವರೆಗೆ ಇವರು ಇವಾಗ ಪ್ರಪೋಸಲ್ ಕೊಟ್ಟರೆ ನಾವು ನೆಕ್ಸ್ಟ್ ಮೀಟಿಂಗಲ್ಲಿ ಹಾಕಿ ನಾವು ಮುಂದಿನ ಅಕಾಡೆಮಿಕ್ ಇಯರ್ನಿಂದ ನಮ್ಮ ಟೀಚಿಂಗನ್ನು ಮೋರ್ ಅಟ್ರಾಕ್ಟಿವ್ ಮಾಡೋದಲ್ಲದೆ ಮಕ್ಕಳಿಗೆ ಏನು ಅವಶ್ಯಕತೆ ಇದೆ, ಈಗ 1 ಗಂಟೆ ವಾರದಲ್ಲಿ 1 ಗಂಟೆಯನ್ನು ಒಬ್ರು ಕೆಲವು ಮಕ್ಕಳು ಕರಾಟೆ ಕಲಿಯೋರಿದ್ರು ಕರಾಟೆ ಕಲೀಲಿ, ಕ್ರೀಡೆಯಲ್ಲಿ ಆಸಕ್ತಿ ಇದೆ ಚೆಸ್ ಕಲಿಸೋದಿದ್ರೆ ಚೆಸ್ ಕಲಿಸೋಣ, ಡ್ಯಾನ್ಸ್ ಆಸಕ್ತಿ ಇದ್ರೆ ಡ್ಯಾನ್ಸ್ ಕಲಿಸೋಣ. ಅಂದರೆ ಎಲ್ಲನೂ ಇಲ್ಲೇ ಆಗಬೇಕು. ಕಸೂತಿ ಕಲಿಸೋದು, ರಂಗೋಲಿ ಕಲಿಸೋದು, ಪೇಂಟಿಂಗ್ ಕಲಿಸೋದು, ಇವನ್ನೆಲ್ಲನೂ ನಾವು ಅಳವಡಿಸ್ಬೇಕಂತ ಮಾಡಿದ್ದೇವೆ. ಅದು ಯಾವಾಗ ಸಾಧ್ಯ ಆಗ್ತದೆ? ನೀವು ಎಲ್ಲರೂ ಈ ಸುದ್ದಿಯನ್ನು ತಿಳಿಸಿ ಈ ಲೈನ್ನಲ್ಲಿ ಯಾವ್ಯಾವ ಲೈನ್ನಲ್ಲಿ ಯಾರ್ಯಾರು ಯಾರು ಪೊಟೆನ್ಷಿಯಲ್ ರಿಸೋರ್ಸ್ ಪರ್ಸನ್ ಆಗಿ ಬರುವಂಥವ್ರು ಯಾರಿದ್ದಾರೆ ಅವ್ರು ನೋಡಿ ನಮ್ಮ ಇಲ್ಲಿ ನಾವೊಂದು ಟೀಮ್ ಮಾಡಿದ್ದೇವೆ. ಒಂದು 5 ಜನರದ್ದು ಟೀಮು. ನಮ್ಮ ಎಲ್ಲ ಸಂಸ್ಥೆಗಳ ಮುಖ್ಯಸ್ಥರು ಇರ್ತಾರೆ, ಆಮೇಲೆ ಅಡ್ಮಿನಿಸ್ಟ್ರೇಟರ್ ಇರ್ತಾರೆ, ಕೋಆರ್ಡಿನೇಟರ್ ಇರ್ತಾರೆ, ಹೀಗೆ ಎಲ್ಲದೊಂದು ಟೀಮ್ ಮಾಡಿದ್ದಾರೆ. ಅದರೊಳಗೆ ನಮ್ಮ ಸ್ಕೂಲ್ ಡೆವಲಪ್ಮೆಂಟ್ ಕಮಿಟಿ ಅಧ್ಯಕ್ಷರು ನವೀನ್ ಕಾಮತ್ ಸಹಿತ ಟೀಮ್ನಲ್ಲಿದ್ದಾರೆ. ಹಾಗೆಯೇ ನಾವು ಬೇರೆ ಬೇರೆ ಒಂದೊಂದು ಯಾವ್ದಾದ್ರು ಆ್ಯಕ್ಟಿವಿಟಿ ತಗೊಂಡ್ರೆ ಯಾರು ಎಕ್ಸ್ಪರ್ಟ್ಸ್ ಇದ್ದರೆ ಅವ್ರು ಬಂದರೆ ಅವರನ್ನು ನಾವು ಜೊತೆಗೆ ಸೇರಿಸ್ಕೊಂಡು ಸಪ್ರೇಟ್ ಟೀಮ್ ಮಾಡ್ತೀವಿ. ಒಂದು ಡ್ಯಾನ್ಸ್ ಅಂತ ಒಂದು ಟೀಮು,